ಇದು ಸಂಗತಿ. ಲೆಬನಾನ್ ಗ್ಯಾಸ್ ಸ್ಟೇಷನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಲೆಬನಾನ್ನ ಅನಿಲ ಘಟಕ ಹೊತ್ತಿ ಉರಿದಿದೆ. ಇನ್ನು ಸಂಧಾನದ ಹಿಂದೆ ಭಾರತ ಸೇರಿದಂತೆ ಹಲವು ದೇಶಗಳ ಪಾತ್ರ ಇದೆ. ಯುದ್ಧ ನಿಲ್ಲಿಸಿ ಅನ್ನುವಂಥ ಶಾಂತಿ ಮಂತ್ರ ಭಾರತದಿಂದಲೇ ಅದು ಶುರುವಾಯಿತು. ಭಾರತ ಸೇರಿದಂತೆ ಇತರೆ ದೇಶಗಳ ಮನವಿಯನ್ನು ಪರಿಗಣಿಸಿ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತಾ. ಒಮನ್, ಟರ್ಕಿ, ಈಜಿಪ್ಟ್ ಇಲ್ಲಿಂದಲೂ ಕೂಡ ಸಂಧಾನಕ್ಕೆ ಮನವಿ ಬಂದಿತ್ತು. ಅಮೆರಿಕ ಅಧ್ಯಕ್ಷರ ಜೊತೆಗೆ ನೇರವಾಗಿ ಈ ರಾಷ್ಟ್ರಗಳ ಮುಖ್ಯಸ್ಥರುಗಳು ಮಾತಾಡಿದರು. ಇದಾದ ಮೇಲೇ ಬಹುಶಃ ಅನಿಸಿರಬೇಕು ಟ್ರಂಪ್ಗೆ, ಇವಾಗಲೇ ಇಕ್ಕಸ್ಕಂಡಿದ್ದು ಜಾಸ್ತಿ ಆಗಿದೆ, ಇನ್ನಷ್ಟು ಮುಜುಗರ, ಇನ್ನಷ್ಟು ಮುಖಭಂಗ ಆಗಿಬಿಡುತ್ತೆ, ಯಾಕೆ ಬೇಕು. ಇದು ಇರಾನ್ ಮೇಲಿನ ದಾಳಿಗೆ ಕಾರಣ ಪೆಟೆ ಹೆಗ್ಸೆತ್. ಇದು ಡೊನಾಲ್ಡ್ ಟ್ರಂಪ್ ಅವರ ಹೊಸ ಬಾಂಬ್. ಅಮೆರಿಕ ರಕ್ಷಣಾ ಕಾರ್ಯದರ್ಶಿಯ ಕಡೆಗೆ ಇವರು ಬಾಣ ಬಿಟ್ಟರು. ಏನು ಕರ್ಮ ನೋಡಿ ಇದು. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ವಿರುದ್ಧ ಆರೋಪ ಮಾಡ್ತಾರೆ, ಹೆಗ್ಸೆತ್ ಹೇಳಿದ್ದಕ್ಕೇ ಇರಾನ್ ಮೇಲೆ ಯುದ್ಧ ಮಾಡಿದ್ವಿ, ಹಾಗಾಗಿನೇ ಇಸ್ರೇಲ್ ಜೊತೆಗೆ ನಾವು ವಾರ್ಫೀಲ್ಡಿಗೆ ಎಂಟ್ರಿ ಕೊಟ್ವಿ. ಈ ಯಾರೂ ಕೂಡ ಈ ಮನುಷ್ಯನಿಗೆ ಆಪ್ತರಲ್ಲ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಹೆಗ್ಸೆತ್ ಇದಾನಲ್ಲ. ಈ ಮನುಷ್ಯ ಟ್ರಂಪ್ನ ಆಪ್ತರಲ್ಲಿ ಆಪ್ತ. ಈಗ ಆತನ ಕಡೆಗೆ ತಿರ್ಕೊಂಡಿದೆ ಈಗ ಬಾಣ. ಹರೀಶ್ ನಿಜಕ್ಕೂ ಏನು ಅಂದರೆ ಈ ಮನುಷ್ಯ ಮುಂದಿನ ಶತಶತಮಾನಗಳ ತನಕ ಒಂಥರ ಅಧ್ಯಯನದ ವಸ್ತು ಆಗಿಬಿಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಹೇಳಿದ ಮಾತು ಮರುಕ್ಷಣದಲ್ಲಿಲ್ಲ, ಕ್ಷಣಚಿತ್ತ ಕ್ಷಣಪಿತ್ತ ಅನ್ನುವಂಥ ಮಾತಿದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಮನುಷ್ಯ. ಯಾವ ಸಂದರ್ಭದಲ್ಲಿ ಏನು ಮಾತು ಹೇಳ್ತಾರೋ ಏನೋ ದೇವರಿಗೆ ಗೊತ್ತು. ಈಗ ಅದು ಯಾರು ಮಾತು ಕಟ್ಕೊಂಡು 5 ದಿವಸ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರೆ ಗೊತ್ತಿಲ್ಲ. ಈಗ ನೋಡಿ ಆತನ ಈ ಬಾಣ ಈಗ ತಿರ್ಕೊಂಡಿರೋದು ಹೆಗ್ಸೆತ್ ಮೇಲೆ. ಎಷ್ಟರ ಮಟ್ಟಿಗೆ ಆತನ ಪರಮಾಪ್ತ, ಆತನ ಮಾತನ್ನು ಈತ ಯಾವುದೇ ಕಾರಣಕ್ಕೂ ಮೀರಲ್ಲ. ಅಂಥ ವ್ಯಕ್ತಿಯ ಮೇಲೆ ಹೇಳ್ತಾರೆ, ಇಲ್ಲ ಅವ್ರ ಮಾತನ್ನು ಕೇಳಿ ನಾನು ಯುದ್ಧ ಘೋಷಣೆ ಮಾಡಿಬಿಟ್ಟೆ ಅಂತ. ಅವ್ರು ಮಣ್ಣು ತಿನ್ನು ಅಂತಾರೆ. ಒಬ್ಬ ಅಧ್ಯಕ್ಷ ಮಣ್ಣು ತಿನ್ನೋಕ್ಕೆ ಸಾಧ್ಯನಾ? ಇದು ಸಂಗತಿ. ಈಗ ನೋಡಿ, ನುಂಗಂಗಿಲ್ಲ ಉಗಳಂಗಿಲ್ಲ ಅಂತ ಸ್ಥಿತಿ ಈಗ ಇಸ್ರೇಲ್ಗೂ ಕೂಡ ಅದೇ ರೀತಿಯ ಸ್ಥಿತಿ ಇದೆ, ತಡವೇ ಆಗಿದೆ. ಈಗೇನಾದರೂ ಬಿಟ್ಟರೆ ಇಸ್ರೇಲನ್ನು ಮುಗಿಸ್ಬಿಡ್ತಾರೆ. ಹಾಗಾಗಿ ಏನು ಅಂದರೆ ಇಸ್ರೇಲ್ ತಿರುಗಿ ಬೀಳಲೇಬೇಕು, ಏನಾದರೂ ಮಾಡಲೇಬೇಕು ಅಂತ ಸ್ಥಿತಿ ಅದರದ್ದು. ಏನು ನಡೀತಾ ಇದೆ ಒಟ್ಟಾರೆ ಯುದ್ಧರಂಗದಲ್ಲಿ? ಟ್ರಂಪ್ ಅವರು ವಿಶ್ವದ ಜೊತೆ ಸಂವಾದ ಮಾಡುವಂತಹದ್ದು ಟ್ವಿಟರ್ನಲ್ಲಿ. ವಿಶ್ವದ ಯಾವುದೇ ದೇಶದ ಯುದ್ಧಗಳನ್ನು ನಿಲ್ಲಿಸೋದ್ರ ಬಗ್ಗೆ ಘೋಷಣೆ ಮಾಡುವಂಥದ್ದು ಟ್ವಿಟರ್ನಲ್ಲಿ. ತಾನು ಮಾಡ್ತಿರ್ತಕ್ಕಂಥ ಯುದ್ಧವನ್ನು ನಿಲ್ಲಿಸೋದ್ರ ಬಗ್ಗೆ ಅಥವಾ ಸಂಧಾನ ಮಾಡೋದ್ರ ಬಗ್ಗೆ ಘೋಷಣೆ ಮಾಡೋದು ಟ್ವಿಟರ್ನಲ್ಲಿ. ಒಂದು ರೀತಿಯಾಗಿ ಟ್ವೀಟ್ ಮತ್ತು ಎಕ್ಸ್ನಲ್ಲಿ ಘೋಷಣೆಯನ್ನು ಮಾಡ್ತಾ ಒಂದು ರೀತಿಯಾಗಿ ವಿದೂಷಕರ ರೀತಿಯಾಗಿ ಟ್ರಂಪ್ ಅವ್ರನ್ನ ಇಡೀ ಜಗತ್ತು ನೋಡ್ತಾ ಇರುವಂತಹದ್ದು. ಅದೇ ರೀತಿಯಾಗಿ ಇರಾನ್ ಕೂಡ ಕರೆದಿದೆ. ಟ್ರಂಪ್ ಒಬ್ಬ ವಿದೂಷಕ, ಆತನ ಮಾತನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ರೀತಿಯಾದಂಥ ಸಂಧಾನದ ಮಾತುಕತೆಯನ್ನು ಟ್ರಂಪ್ ಜೊತೆ ಆಡೇ ಇಲ್ಲ. ಮತ್ತು ನಾವು ಯುದ್ಧವನ್ನು ನಾವು ನಿಲ್ಲಿಸುವಂತಹ ಪರಿಸ್ಥಿತಿಯಲ್ಲಿಲ್ಲ. ಯುದ್ಧ ನಾವು ಶುರು ಮಾಡಿಲ್ಲ, ಶುರು ಮಾಡಿದವರು ಈ ಯುದ್ಧವನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ನಾವು ಯುದ್ಧವನ್ನು ನಿಲ್ಲಿಸ್ತೀವಿ, ನಾವು ಯಾವಾಗ ಬೇಕು ಆವಾಗ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ, ಇದು ನಮ್ಮ ಕೈಲಿದೆ ಅನ್ನುವಂಥದ್ದನ್ನು ಈಗ ಇರಾನ್ ಹೇಳ್ತಾ ಇದೆ. ಈಗ ಟ್ರಂಪ್ ಅವರು ಹರ್ಮುಜ್ ಜಲಸಂಧಿಯನ್ನು ಇರಾನ್ ಓಪನ್ ಮಾಡಬೇಕು, 48 ಗಂಟೆಗಳ ಗಡುವು ಕೊಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. 48 ಗಂಟೆಗಳ ಗಡುವು ಮುಗಿಯೋದ್ರೊಳಗೆ ಟ್ರಂಪೇ ಒಂದು ಹೆಜ್ಜೆ ಹಿಂದೆ ಸರಿದು, ಇಲ್ಲ ಈ ಒಂದು ಟಾರ್ಗೆಟನ್ನು ನಾವು 5 ದಿನಗಳ ಕಾಲ ಮುಂದೂಡ್ತೀವಿ, ಅಂದರೆ ಹರ್ಮುಜ್ ಜಲಸಂಧಿಯನ್ನು 48 ಗಂಟೆಗಳಲ್ಲಿ ಓಪನ್ ಮಾಡದೇ ಇದ್ರೆ ವಿದ್ಯುತ್ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ನಾವು ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಇರಾನ್ಗೆ ಕೊಟ್ಟಿದ್ರು. 48 ಗಂಟೆಗಳು ಕಳೆಯೋದ್ರೊಳಗಡೆ ಟ್ರಂಪ್ ಒಂದು ಹೆಜ್ಜೆ ಹಿಂದೆ ಸರಿದು ಈ ಒಂದು ಟಾರ್ಗೆಟನ್ನು ನಾವು 5 ದಿವಸಗಳ ಕಾಲ ಮುಂದೂಡ್ತೀವಿ, ಅಲ್ಲಿವರೆಗೂ ನಾವು ಯಾವುದೇ ರೀತಿಯಾದಂತಹ ಆಯಕಟ್ಟಿನ ಜಾಗಗಳನ್ನು ನಾವು ಟಾರ್ಗೆಟ್ ಮಾಡೋದಿಲ್ಲ ಅನ್ನುವಂತಹದನ್ನು ಅಮೆರಿಕ ಹೇಳ್ಕೊಂಡಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ರು. ಇದು ವಿಶ್ವದಲ್ಲಿ ಸಾಕಷ್ಟು ಚರ್ಚೆ ಆಯಿತು, ಸಂಚಲನ ಸೃಷ್ಟಿಯಾಯಿತು. ಅಂದರೆ ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ನಿಂತು ಆಯ್ತಾ, ಇಸ್ರೇಲ್ ಸುಮ್ಮನಾಗುತ್ತಾ ಅನ್ನುವಂಥ ಚರ್ಚೆಗಳು ಶುರುವಾಯಿತು. ಮತ್ತು ಬೇರೆ ಬೇರೆ ದೇಶಗಳು ಕೂಡ ಅಮೆರಿಕದ ಮೇಲೆ ಒತ್ತಡವನ್ನು ಹೇರಿದ್ರು. ಈ ಒಂದು ಯುದ್ಧವನ್ನು ನಿಲ್ಲಿಸಲೇಬೇಕು, ಈ ಯುದ್ಧವನ್ನು ಯಾಕೆ ನಿಲ್ಲಿಸಬೇಕು ಅನ್ನುವಂತಹದನ್ನು ಮನವರಿಕೆಯನ್ನು ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಮನವಿಯನ್ನು ಮಾಡಿಕೊಂಡಿದ್ದು. ಅದರಲ್ಲೂ ಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳು ಸೇರಿದಂತೆ ಯುರೋಪಿಯನ್ ಒಕ್ಕೂಟಗಳು ಅಮೆರಿಕದ ಮೇಲೆ ಒತ್ತಡವನ್ನು ಹೇರಿದ್ದು. ಇದರಿಂದ ಆಗ್ತಿರ್ತಕ್ಕಂತಹ ಪರಿಣಾಮಗಳೇನು, ಮತ್ತೆ ಇಡೀ ವಿಶ್ವಕ್ಕೆ ತೈಲ ಅಭಾವ ಸೃಷ್ಟಿಯಾಗಿದೆ, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ,
ಮತ್ತೆ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಯುದ್ಧವನ್ನು ನಿಲ್ಲಿಸಲೇಬೇಕು ಮತ್ತೆ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ಮನವಿಯನ್ನ ಮಾಡಿಕೊಂಡಿದ್ದು. ಈ ಮನವಿಗೆ ಮಣಿದಂತಹ ಟ್ರಂಪ್ ಇದ್ದಕ್ಕಿದ್ದಂತೆ ಒಂದು ಟ್ವೀಟ್ ಅನ್ನ ಮಾಡಿಬಿಡ್ತಾರೆ. ಹೌದು, 5 ದಿವಸಗಳ ಕಾಲ ಯಾವುದೇ ರೀತಿಯಾದಂತಹ ದಾಳಿಗಳು ಇರೋದಿಲ್ಲ, ಈ ಮುಂದೂಡಿದ್ದೇವೆ 5 ದಿವಸಗಳ ಕಾಲ, ಮತ್ತೆ ಮಾತುಕತೆ ನಡೀತಾ ಇದೆ, ಮಾತುಕತೆ ಫಲಪ್ರದ ಆಗುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಹೇಳ್ತಾರೆ. ಇರಾನ್ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಡುತ್ತೆ. ನಮ್ಮ ಜೊತೆ ಯಾವುದೇ ರೀತಿಯಾದಂತಹ ಮಾತುಕತೆಗಳು ಯಾರೂ ಕೂಡ ಮಾಡಿಲ್ಲ, ನಾವು ಯಾವುದೇ ರೀತಿಯಾದಂತಹ ಮಾತುಕತೆಗೆ ನಾವು ಇನ್ನೂ ಸಿದ್ಧ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಹರ್ಮುಜ್ ಜಲಸಂಧಿ ಇನ್ನೂ ಸರಿಯಾದ ಪ್ರಮಾಣದಲ್ಲಿ ಓಪನ್ ಆಗಿಲ್ಲ. ಭಾರತದ 2 ಹಡಗುಗಳಿಗೆ ಮತ್ತೆ 2 ಹಡಗುಗಳಿಗೆ ಅವಕಾಶವನ್ನು ಕೊಟ್ಟಿರುವಂತಹದ್ದು, ಅವು ಭಾರತದ ಕಡೆಗೆ ಬರ್ತಾ ಇದೆ. ಆದರೆ ಅಮೆರಿಕ ಹಾಗೂ ಇಸ್ರೇಲ್ ನ ಯಾವುದೇ ಹಡಗುಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಜೊತೆಗೆ ಅದರ ಮಿತ್ರ ರಾಷ್ಟ್ರಗಳು ಅಂತ ಗುರುತಿಸಿಕೊಂಡಿರುವಂತಹ ರಾಷ್ಟ್ರಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಹಡಗು ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇಂಥದ್ದೊಂದು ಟ್ವೀಟ್ ಆದ ಕೆಲವೇ ಕ್ಷಣಗಳಲ್ಲಿ ಏನು ಟ್ರಂಪ್ ಅವರು ಟ್ವೀಟ್ ಮಾಡ್ತಾರ, ಈ ಟ್ವೀಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾರೆ. ಒನ್ ಮಿನಿಟ್ ಹಾಗೆ ಇರಿ. ಇರಾನ್ ಅಮೆರಿಕ ಯುದ್ಧ ವಿರಾಮದ ಬಗ್ಗೆ ಒಂದ್ ಕಡೆಗೆ ಗೊಂದಲ ಇದ್ದೇ ಇದೆ, ಇನ್ನೊಂದು ಕಡೆಗೆ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಕಂಡಿದೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಕದನ ವಿರಾಮದ ನಂತರವೂ ಕೂಡ ಒಂದು ಕಡೆಗೆ ಜಾಸ್ತಿ ಆಗಿರುವಂಥದ್ದು. ಕದನ ವಿರಾಮ ಸುಳ್ಳು ಸುದ್ದಿ ಅಂತ ಕೂಡ ಇರಾನ್ ಹೇಳಿರೋದು.